ಸರ್, ಸುಜಾತಾ ಭಟ್ ಅವ್ರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಾವು ಮಾಡಿದ್ವಿ. ಸೊ ಅದಾದ್ಮೇಲೆ ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ಸ್ಫೋಟಕ ಟ್ವಿಸ್ಟ್ ಸಿಕ್ತು. ಅದಾದ ನಂತರ ಬುರುಡೆ ಚಿನ್ನಯ್ಯ ಕೂಡ ಅರೆಸ್ಟ್ ಆದ್ರು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ನೋಡಿ, SIT ಅವರು ಏನು ಅವರಿಗೆ ಕೊಟ್ಟಂಥ ಜವಾಬ್ದಾರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಲಿಲ್ವೋ, ವಿಫಲರಾದರು. ಇಂಥ ಸಂದರ್ಭದಲ್ಲಿ ಇಂಥದ್ದೆಲ್ಲ ಹುಟ್ಟು ಹಾಕುವಂಥ ಕೆಲಸ ಕಾರ್ಯಗಳನ್ನು ಅವರೇ ಮಾಡ್ತಾಯಿದ್ದಾರೆ. ನಾನು ಈಗಾಗಲೇ ಭಾರಿ ಕ್ಲಿಯರಾಗಿ ಹೇಳಿದ್ದೀನಿ. ನೋಡಿ, ಇದರ ಹಿಂದೆ ಯಾರಿದ್ದಾರೆ ಅದನ್ನು ತಿಳ್ಕೊಳ್ಬೇಕು. ಇದೇನು ಈ ಇಶ್ಯೂನಲ್ಲ, ಇದಕ್ಕಿಂತ ದೊಡ್ಡ ಇಶ್ಯೂ. ಇದರ ಹಿಂದೆ ಯಾರಿದ್ದಾರೆ ಅಂತ ಹೇಳುವಂಥದ್ದು ತಿಳ್ಕೊಳ್ಳೋಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದಕ್ಕೆ ಬೇಕಾಗಿ ಅದು ಕೇರಳ ಇದೆ, ತಮಿಳುನಾಡು ಇದೆ, ಎಲ್ಲವಿದ್ದ ಕಾರಣ ಇಟ್ ಶುಡ್ ಬಿ ಹ್ಯಾಂಡೆಡ್ ಓವರ್ ಟು ದಿ NIA ಅಂತ ಹೇಳುವಂಥ ನನ್ನ ಆಗ್ರಹ. ಸೊ ಸರ್ಕಾರದಿಂದ ಬಾನು ಮುಷ್ತಾಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಇದೊಂದು ಚಾಮುಂಡಿ ಬೆಟ್ಟ ಒಂದು ಧಾರ್ಮಿಕ ಕ್ಷೇತ್ರ ಒಂದು. ಎರಡನೇದಾಗಿ ಚಾಮುಂಡಿ ಬೆಟ್ಟದಲ್ಲಿರುವಂಥ ಇವತ್ತಿನ ಎಲ್ಲ ವಿದ್ಯಮಾನಗಳು ಅದು ಒಂದು ಸಂಸ್ಕೃತಿ, ಸಂಸ್ಕಾರ, ಇದರ ಆಧಾರದಲ್ಲಿ ನಡೀತಾ ಇರುವಂಥದ್ದು. ಯಾರೋ ಇದಕ್ಕೆ ಸಂಬಂಧಪಟ್ಟದವರು ಹಿಂದೆ ಅವರ ಹೇಳಿಕೆಗಳನ್ನೆಲ್ಲ ನೀವು ನೋಡಿದಿರಿ. ಆ ರೀತಿ ಹೇಳಿಕೆ ಹೇಳಿದವರನ್ನು ತಂದು ಅವರಿಗೆ ಪ್ರಶಸ್ತಿ, ಅದಕ್ಕಿಂತ ದೊಡ್ಡ ನೋಬೆಲ್ ಪ್ರಶಸ್ತಿ ಸಿಕ್ಕಿರ್ಬೋದು. ನಾನು ಅದರ ಬಗ್ಗೆ ಏನು ಹೇಳೋದಿಲ್ಲ. ಅದಕ್ಕಿಂತ ದೊಡ್ಡ ನೋಬೆಲ್ ಪ್ರಶಸ್ತಿ ಸಿಕ್ಕಿದ್ರು ನನಗೇನು ಬೇಜಾರಾಗಲಿಲ್ಲ. ಆದರೆ ಅವರನ್ನು ನಾವು ಕರೆದುಕೊಂಡು ಬರುವಂಥದ್ದು, ಮಾಡಿಸುವಂಥದ್ದು, ಒಂದು ವೇಳೆ ಹಿಂದೂಗಳಿಗೆ ಮಾಡಿದಂಥ ಅಪಮಾನ, ಈ ಪುಣ್ಯಕ್ಷೇತ್ರವನ್ನು ಕೂಡ ಏನೋ ಸರ್ಕಾರ ತನ್ನ ಕೈಗೊಂಬೆ ಆಗಿ ಇರಿಸಬೇಕು ಅಂತ ಹೇಳುವಂಥ ಪ್ರಯತ್ನ, ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಒಂದು ವಿಚಾರಗಳಿಗೆ ಧಕ್ಕೆ ಬರುವಂಥ ರೀತಿಯವರ ಕಾರ್ಯಾಚರಣೆ, ಇದೆಲ್ಲ. ಸರ್, ಫೈನಲ್ ಆಗಿ DK ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳದಲ್ಲ ಎಲ್ಲ ಧರ್ಮದವರು ಸೇರಿದ್ದು ಅಂತ ಹೇಳಿದ್ದಾರೆ. ಅದು ಎಷ್ಟು ಸರಿ? ಫಸ್ಟ್ ಅವರೇ ಹೇಳಬೇಕು ಅವರು ಯಾವ ಧರ್ಮದವರು ಅಂತ, ಆಮೇಲೆ ನಾನು ಉತ್ತರ ಕೊಡ್ತೇನೆ. ಯಾರು ನಮ್ಮ DK ಶಿವಕುಮಾರ್ ಹೇಳಿದರು, ಅವರಲ್ಲಿ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಬಂದರೆ ಅವ್ರದ್ದೇನು ಪಾಪ ಪರಿಹಾರ ಆಗೋದಿಲ್ಲ. ಸರ್, ಇದೆಲ್ಲದೂ ಒಂದು ಕಡೆ ಸಾಫ್ಟ್ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. BJP ವೋಟ್ ಬ್ಯಾಂಕಿಂಗನ್ನು ತಗೊಳ್ಳೋದಕ್ಕೆ. ನೋಡಿ, BJP ಒಂದು ಪೊಲಿಟಿಕಲ್ ಪಾರ್ಟಿ ಆದಮೇಲೆ ವೋಟ್ ಬ್ಯಾಂಕಿಂಗ್ ಮಾಡುವಂಥ ನಮ್ಮ ಜವಾಬ್ದಾರಿ. ಅದರಲ್ಲಿ ಯಾರು ಏನು ನಮ್ಮನ್ನು ದೂರ ಮಾಡೋಂಗಿಲ್ಲ. ನಮ್ಮ ಪಾರ್ಟಿಗೆ ಏನು ಆಗ್ತದೆ ಅದನ್ನು ನಾವು ಮಾಡಲೇಬೇಕು. ಅದನ್ನು ಮಾಡ್ತಾಯಿದ್ದೀವಿ.